ಈ ಕಲರ್ಫುಲ್ ದುನಿಯಾ ನಾವು ಅಂದ್ಕೊಂಡಂಗೆ ಆ ತೆರೆ ಮೇಲೆ ಪರದೆ ಮೇಲೆ ಅಷ್ಟು ಕಲರ್ಫುಲ್ ನಿಜವಾಗ್ಲೂ ಆಗಿರಲ್ಲ. ನಾವು ಅವಾಗ ಎಂಟ್ರಿ ಕೊಟ್ಟಿದ್ದು ಹೊಸಬರು, ಮನೆ ಕಡೆ ಕಷ್ಟ ಇವೆಲ್ಲ ಇತ್ತು. ಅದು ಸ್ಟ್ರಗ್ಲಿಂಗ್ ಇತ್ತು. ಇಲ್ಲ ನಾವು ಗೆಲ್ತೀವಿ ಏನೇ ಆಗಲಿ, ಅದೇನೋ ಒಂಥರ ಬಣ್ಣ ಹಚ್ಬಿಟ್ರೆ ಅದು ಎಳಿತಾ ಇರುತ್ತೆ ಬಣ್ಣ. ಹೌದು, ಸೆಳೆತ ಅದು. ಬೇರೆ ಇದಕ್ಕೂ ಮನ್ಸು ನಮಗೂ ಮೊದಲಿನ ಡ್ಯಾನ್ಸ್ ಡ್ರಾಮಾ ಮಾಡ್ಕೊಂಡೆ ಬಂದಿದ್ದೀವಿ, ಹಿಂಗಾಗಿ ನಮಗದು ತಡ್ಕೊಂಡ್ವಿ. ಕೆಲವು ಕನ್ವೆನ್ಸ್ ಕೊಡೋರು ₹100 ಅದು ಕಿತ್ಕೊಂಡ್ಬಿಡೋರು. ಈ ಪ್ರೊಡಕ್ಷನ್ ಮ್ಯಾನೇಜರ್ ಅದು ಕಿತ್ಕೊಂಡ್ಬಿಡೋರು ಕೆಲವರು. ಅದು ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಇಷ್ಟು ಅನುಭವಿಸಿದ್ದೀವಿ. ಆಮೇಲೆ ಈಗಲೂ ಒಂದು ಸಿನಿಮಾ, ಒಂದು ಕಹಿ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಕಲೇಶ್ಪುರದಲ್ಲಿ ಒಂದು ಶೂಟಿಂಗ್, ಹೆಸರು ಬೇಡ ಅದೇ ಹೇಳ್ತಾರೆ. ಅದರಲ್ಲೂ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಒಂದು ದೊಡ್ಡ ಹೀರೋನೇ. ನನಗೆ ಹಿಂದಿನ ದಿವಸ ಫೋನ್ ಬರುತ್ತೆ, ಇಮಿಡಿಯೇಟ್ ಹಿಂದಿನ ದಿವಸ ಅಂದರೆ ಒಂದು 5-6 ಗಂಟೆ ಅಂದ್ಕೊಳ್ಳಿ, 5-6 ಗಂಟೆಗೆ ಫೋನ್ ಬರುತ್ತೆ, ಇಮಿಡಿಯೇಟ್ ರಾತ್ರಿ ಬಸ್ ಹತ್ತು ಸಕಲೇಶ್ಪುರ ಶೂಟಿಂಗು ಅಂತ. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬಂದ್ಬಿಡು, ಯಾರು ಏನು ಬಂದ್ಬಿಡು. ನಾನು ಬೆಳಿಗ್ಗೆ ರಾತ್ರಿ ಲಾಸ್ಟ್ ಬಸ್ ತೊಗೊತೀನಿ ಸಕಲೇಶ್ಪುರಕ್ಕೆ. ಬೆಳಗ್ಗೆ 4 ಗಂಟೆಗೆ ಸಕಲೇಶ್ಪುರ ಬಸ್ ಬರುತ್ತೆ, ಚಳಿ. ಆಮೇಲೆ 4 ಗಂಟೆಗೆ ಯಾವ ಗಾಡಿಗಳೇ ನಡ್ಕೊಂಡು ಹೋಗ್ಬೇಕು. ಯಾವುದೋ ಹೋಟ್ಲು ಹೆಸರು ಹೇಳಿದರು. ಅವಾಗೆಲ್ಲ ಮೊಬೈಲ್ ಏನು ಇರಲಿಲ್ಲ. ಸರಿ ಆಟೋ ಕೇಳಿದೆ, ಅವ್ನು ದುಡ್ಡು ಜಾಸ್ತಿ ಹೇಳ್ದ, ಸರಿ ನಡ್ಕೊಂಡೇ ಹೋದೆ. ನಾಯಿಗಳೆಲ್ಲ ಕಚ್ಚಾಗಿ ಬಂತು. ನಮ್ಮ ಟೆಲಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಅಂತಲ್ಲ, ಎಷ್ಟೋ ಕಲಾವಿದರಿಗೆ ಆಗಿದ್ದಾರೆ. ಬಂದ ತಕ್ಷಣ ಈ ರೂಮಲ್ಲಿ ನಂಬರ್ ಹೇಳಿದ್ರೆ, ಈ ಹೋಟೆಲು ಈ ರೂಮ್ ಬರೋ, ಫ್ರೆಶ್ ಅಪ್ ಆಗ್ಬಿಡು, 6 ಗಂಟೆ ರೆಡಿ ಆಗಿಬಿಡು ಅಂತ. ಬಂದಿದ್ದು 4 ಗಂಟೆ, ನಾನು 6 ಗಂಟೆ ರೆಡಿ ಆಗಿಬಿಡು ಅಂತ. ಆ ರೂಮ್ಗೆ ಹೋದರೆ ಒಂದು 15 ಜನ ಅವರ ರೂಮಲ್ಲಿ, ಒಂದು ಬಾತ್ರೂಮ್ ಇದೆ. ಹಿಂಗೆ ರೆಡಿ ಆಗ್ತೀರಿ, ಕಷ್ಟನ ಹೆಂಗೆ ಮಾಡಿ ಬೈಸ್ಕೊಂಡು ಮಾಡಿ ರೆಡಿ ಆದಿ. 6 ಗಾಡಿ ಬಂತು. ನಾನು ಕ್ಯಾರಲ್ ಮ್ಯೂಸಿಕ್ ನೆಕ್ಸ್ಟ್ ಬರ್ತೀನಿ. ಸರಿ 6 ನಾನು ಹೊಸಬ್ರಮ್ಮ ಅವಾಗ. 6 ಗಾಡಿ ಬಂತು, ಗಾಡಿ ಹತ್ತಿ ಹೋಗಿದ್ದು ಅಷ್ಟೇ. ಸರಿ 2 ಲೊಕೇಶನ್ ಶೂಟಿಂಗ್ ನಡೀತಾ ಇತ್ತು. ಈ ಲೊಕೇಶನಲ್ಲಿ ಶೂಟಿಂಗ್ ಮಾಡಿ ಈ ಲೊಕೇಶನ್ ಬರಬೇಕು. ಮಧ್ಯಾಹ್ನ ಇಲ್ಲಿಗೆ ಬರ್ತಾನೆ, ನಾವು 12 ಗಂಟೆ ಅಂದ್ಕೊಳ್ಳಿ. ಅಲ್ಲೊಂದು ಸೀನ್ ಅಲ್ಲಿರಲಿಲ್ಲ, ಒಂದು ಇಲ್ಲಿ ಸ್ಟೇಷನ್ ಸೀನ್ ಇತ್ತು ನಮ್ಗೆ. ಸೊ ಇಲ್ಲಿಂದ ನಮ್ಗೆ ಅಲ್ಲಿಗೆ ಹೋದ್ವಿ, ಇವರೆಲ್ಲ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಅಂತ ಇತ್ತು. ನಾವಲ್ಲಿ ಕಾಯ್ತಾ ಇದ್ವಿ. ಇಲ್ಲಿ ಏನೂ ಇಲ್ಲ, ಡ್ರೈಲ್ಯಾಂಡ್, ಊಟನೂ ಇಲ್ಲ, ನೀರು ಇಲ್ಲ, ಏನೂ ಇಲ್ಲ, ಬ್ರೇಕ್ಫಾಸ್ಟು ಇಲ್ಲ, ಏನಿರಲಿಲ್ಲ. ಯಾಕಂದ್ರೆ ಬ್ರೇಕ್ಫಾಸ್ಟ್ ಇಲ್ಲಿತ್ತು. ಹೊಟ್ಟೆ ಹಸ್ಕೊಂಡು ನಾನು ಅಲ್ಲಿದ್ದೀವಿ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ರಾತ್ರಿ ಊಟ ಮಾಡಿದ್ದು ಅಷ್ಟೇ, ರಾತ್ರಿನೂ ಸರಿ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಏನಿರಲಿಲ್ಲ. 12 ಗಂಟೆ ಆಗಿದೆ. 12 ಗಂಟೆ ಎಲ್ಲಿಂದ ಲೊಕೇಶನ್ ಚೇಂಜ್ ಮಾಡಿಸ್ಬಿಟ್ಟು ರಿಲ್ಯಾಕ್ಸ್ ಹಾಕಿದ್ರು. ಓಕೆ, ಡೈಲಾಗ್ ಕೊಟ್ಟರು, ಆಯಿತು, ಎಲ್ಲ ಮಾಡಿದೆ. ಸರಿ, ಒಂದು ಸೀನ್ ಆಯ್ತು, ಇನ್ನೊಂದು ಸೀನ್ಗೆ ಹೇಳಿದ್ರು, ಇನ್ನೊಂದು ಸೀನ್ ಲೈಟಿಂಗ್ ರೆಡಿ ಮಾಡ್ತಾಯಿದ್ರು. ಅಷ್ಟು ಟಿಫಿನ್ ಮಾಡ್ಕೊಂಬಿಡೋಣ ಅಂತ ಅಲ್ಲಿ ಹೋದೆ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ತಟ್ಟೆ ಇಟ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡೆ. ಅಂದ್ಕೊಂಡು ಮುಂದೆ ಯಾರೋ ಲೇಡಿ 12 ಗಂಟೆಲಿ ಹೇಳ್ತಾ ಇರೋದು. ಬೆಳಗ್ಗೆಯಿಂದ ಏನೂ ಇಲ್ಲ. 12 ಗಂಟೆ ಮಧ್ಯಾಹ್ನ. ಮುಂದೆ ಒಬ್ಬರು ಲೇಡಿ ಇದ್ದು, ಜೂನಿಯರ್ ಆರ್ಟಿಸ್ಟು. ನಾನು ಅಲ್ಲಿ ನಿಂತ್ಕೊಂಡೆ. ಹಾಕೋರು ಆ ಹುಡುಗಿಗೆ, ಆ ಲೇಡಿಗೆ 2 ವಡೆ ಆಗ್ತಾ. ಈಗಲೂ ವಡೆ ನೆನೆಸ್ಕೊಂಡ್ರೆ ನನಗೆ 2 ವಡೆ. ಅವಳು ಇನ್ನೊಂದು ವಡೆ ಕೇಳಿದ್ಲು, ಇನ್ನೊಂದು 2 ವಡೆ ಆಗ್ತಾ. ನಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಿತ್ತು. ವಡೆ ಇಟ್ಟಿಟ್ಟೆ ಇತ್ತು. ಅದು ಎಲ್ಲಿ ಸಾಕು ನನ್ನ ಪರ್ಸನಾಲಿಟಿಗೆ. ನನಗಂತೂ ಒಂದೇ ಒಂದು ಆಗ್ತಾ. ಅಣ್ಣ ಇನ್ನೊಂದು ಹಾಕೋಣ, ಹೊಟ್ಟೆ ಭಾಳ ಹಸ್ತು. ಅವಾಗೆಲ್ಲ ನಿಂಗೆ ಹಾಕ್ಬಿಟ್ರ, ಇನ್ನೊಂದು ಹಾಕೋ ನೋಡುವ, ಹೇಳ್ತಾ ಇರೋ ಸ್ಲ್ಯಾಂಗು, ಇದು ಟ್ರೀಟ್ ಮಾಡೋ ರೀತಿ. ಆಯ್ತಣ್ಣ, ಅವಳು ಹಾಕ್ದ, ನನಗೆ ಹಾಕಿಲ್ಲ. ಅಷ್ಟು ಹೊಟ್ಟೆ ಹಸಿತ್ತು. ಸರಿ ಆಯಿತು, ಅಷ್ಟೇ ತಿನ್ಕೊಂಡು ಶೂಟ್ ಗೀಟ್ ಎಲ್ಲ ಮಾಡಿ ಬಂದೆ. ಅದು ನನಗೆ ಕಾಡ್ತಾ ಇತ್ತು. ನೋಡಿ ದೇವ್ರು ಹೆಂಗೆ ಅಂದರೆ, ಅದು ಬಂದೊಂದು 2 ವರ್ಷ ಏನೋ ಆಗಿರ್ಬೇಕು. ಸಿರಿಚಂದನ ಅಂತ ಒಂದು ಸಿನಿಮಾ, ಅದ್ರಲ್ಲಿ ನಾನು ಹೀರೋ. ಒಂದು ರೇಂಜಿಗೆ ಬಂದಿದ್ದೆ ನಾನು. ಒಂಚೂರಿಗೆ ಬಂದಿದ್ದೆ. ಅಲ್ಲೇ ನಾನು ಒಡೆ ಹಾಕಿ ಬೈದಿದ್ನಲ್ಲ, ಅಲ್ಲಿ ಪ್ರೊಡಕ್ಷನ್ ಬಾಯ್. ಅದೇ ಪ್ರೊಡಕ್ಷನ್. ನಾನೀಗ ಬಂದ ತಕ್ಷಣ ನಾನು ನೋಡಿದೆ, ಆ ಮುಖ ನೆನಪಿತ್ತು. ಸುಮ್ಮನೆ ಈಗ ನೋಡಿದ, ಅಣ್ಣ ಅಂತ ಬಂದು ಕಾರ್ಯಕ್ರಮ. ತಪ್ಪಾಯ್ತಣ್ಣ ಅಂದೆ.
ಯಾಕೆ ಅಂದ ಇಲ್ಲ ಅಣ್ಣ ಗೊತ್ತಾಣ ಅಂತ ಹೇಳಿದೆ. ನಾನು ಅಂತಲ್ಲ ಯಾವುದೇ ಕಲಾವಿದಂಗೂ ಆ ಥರ ಮಾಡ್ಕೊಡ, ನೀನು ಕೈಯಿಂದ ಕೊಡ್ತೀಯ, ಪ್ರೊಡ್ಯೂಸರ್ ತಾನೇ ಕೊಡೋದು. ಒಂದು ವಡೆ ಅಥವಾ ಒಂದು ಇಡ್ಲಿ ಎಷ್ಟಾಕ ನಿನ್ನ ಅಪ್ಪ ನೀನು ಗಂಟು ಹೋಗಿರೋದು, ಯಾವತ್ತೂ ಈ ಥರ ಯಾರಿಗೂ ಮಾಡೋಕ್ಕೆ ಹೋಗ್ಬೇಡ ಅಂತ ಅವ್ನಿಗೆ ಬೈದೆ. ದೇವರಲ್ಲೇ ತೋರಿಸ್ಬಿಟ್ಟ. ಓಕೆ. ಸೊ ಈ ಕೈ ಅನುಭವ ಅಂತ ಹೇಳ್ತಾ ಇದ್ದೀನಲ್ಲ, ಆ ಒಡೆ ನೋಡಿದಾಗೆಲ್ಲ ನನಗೆ ಆ ಹೊಟ್ಟೆ ಎಸೆಯೋದು ನೆನಪಾಗುತ್ತೆ. ಆ ಚಕ್ರ ಆಗಿ ಅಷ್ಟು ಬೇಗ ಅಂದರೆ ನಮ್ಮ ಸಿನಿಮಾದಲ್ಲಿ ಇಡ್ಲಿ ವಡೆ ತಿಂದ ಕೆಲಸ ಆಗಲ್ಲ, ಇಡ್ಲಿ ವಡೆ ಬೇಕೇ ಬೇಕಲ್ವ. ಸೊ ಆ ಶೂಟಿಂಗ್ ಅಂತ ಹೊಡೆದ ಅದೊಂದು ಘಟನೆ ನನಗೆ ಭಾಳ ನೆನಪಾಗತ್ತೆ ಸಿನಿಮಾದಲ್ಲಿ.